ಬ್ಯಾಕ್ ಟು ಮೈ ವಿಡಿಯೋ ಗೈಸ್. ತುಂಬ ಜನ ಅನ್ಕೊಂಡಿರ್ತಾರೆ ಏನಪ್ಪ ಇವನು ಯೂಟ್ಯೂಬಲ್ಲಿ ಸರಿಯಾಗಿ ವಿಡಿಯೋಸೇ ಮಾಡಲ್ಲ, ಬರೀ ಯೂಟ್ಯೂಬ್ ಮಾತ್ರ ಇದೆ, ಹಂಗೆ ಹಿಂಗೆ ಅನ್ಕೊಂಡಿರ್ತೀರಾ. ಏನಂದರೆ ನಾನು ಸ್ವಲ್ಪ ನನಗೂ ಕೆಲಸ ಇರ್ತವೆ ಗೈಸ್, ಹಂಗಾಗಿ ಸ್ವಲ್ಪ ವೀಡಿಯೋಸ್ ಮಾಡೋಕ್ಕಾಗ್ತಿಲ್ಲ ಯೂಟ್ಯೂಬಲ್ಲಿ. ನಮಗೂ ಅಪ್ಪ ಅಮ್ಮ, ನಮ್ಮದು ಒಂದು ಅಂಗಡಿ ಇದೆ, ಅಂಗಡಿ ನೋಡಿಕೊಂಡು ಫ್ರೀ ಟೈಮಲ್ಲಿ ನಾನು ವೀಡಿಯೋಸ್ ಮಾಡ್ತಿರೋದು. ಇವಾಗ ಒಂದು ತ್ರೀ ಮಂತ್ಸಿಂದ ನಾನು ಸರಿಯಾಗಿ ಯೂಟ್ಯೂಬಲ್ಲಿ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ತುಂಬ ಹೌದು ಅಪ್ಲೋಡ್ ಮಾಡಬೇಕು, ಏನು ಮಾಡೋದು, ನಮಗೂ ಸ್ವಲ್ಪ ಕೆಲಸ ಇರುತ್ತಲ್ಲ, ಹಂಗಾಗಿ ವೀಡಿಯೋಸಿನೂ ಅಪ್ಲೋಡ್ ಮಾಡಿಲ್ಲ. ಚಾನಲಲ್ಲಿ ನಂದು ಪ್ರಾಪರ್ ಒಂದು ಎಡಿಟಿಂಗ್ ಸೆಟಪ್ ಇಲ್ಲ ಗುರು, ಸೀರಿಯಸ್ಲಿ ಹೇಳ್ಬೇಕಂದ್ರೆ. ಆ್ಯಕ್ಚುಲಿ ಕ್ಯಾಮ್ರಾ ಸೆಟಪ್ ಪ್ರತಿಯೊಂದೆಲ್ಲ ಇದೆ, ಓಕೆ, ಆದರೆ ಜಸ್ಟ್ ಏನಂದರೆ ಒಂದು ಎಡಿಟಿಂಗ್ ಇದಿಲ್ಲ, ಒಂದು ಎಡಿಟಿಂಗ್ ಸಪೋರ್ಟ್ ಮಾಡ್ಕೊಬೇಕು ಮನೆಗೆ. ಜಸ್ಟ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಇನ್ನು 15 ಡೇಸಿಂದ ಡೈಲಿ ವಿಡಿಯೋ ಹಾಕ್ಕೊತ ಹೋಗ್ತೀನಿ ಯೂಟ್ಯೂಬಲ್ಲೂ. ಏನಾದರೂ ಒಂದು ಕಂಟೆಂಟ್ ತೊಗೊಂಬಂದು ಹೊಸ ಕಂಟೆಂಟ್ ವಿಡಿಯೋ ಮಾಡ್ಕೊಂಡು ಹೋಗ್ತೀನಿ. ಆಗಿದೆ ಗುರು, ತುಂಬ ದಿವಸನೇ ಆಯಿತು ಯೂಟ್ಯೂಬಲ್ಲಿ ರೀಚು ಕಮ್ಮಿ ಆಗ್ತಿದೆ. ಆ್ಯಕ್ಚುಲಿ ಸಬ್ಸ್ಕ್ರೈಬರ್ ಆಗಿದ್ದಾರೆ, ವಾಚಿಂಗ್ ಟೈಮ್ ಕಂಪ್ಲೀಟ್ ಆಗಿಲ್ಲ ನಂದು, ಸ್ವಲ್ಪ ಕಷ್ಟ ಆಗ್ತಿದೆ. ತುಂಬ ದುಡ್ಡು ಖರ್ಚು ಮಾಡಿದ್ದೀನಿ ಟ್ರಾವೆಲ್ಗೆಲ್ಲ, ನೋಡೋಣ ಇನ್ನೂ ಏನೇನಾಗುತ್ತೋ ಏನೋ ಗೊತ್ತಿಲ್ಲ. ಆ್ಯಕ್ಚುಲಿ ಒಂದು ಪ್ರಾಪರ್ ಎಡಿಟಿಂಗ್ ಸೆಟಪ್ ಇಲ್ಲ ಗುರು ನನ್ನ ಹತ್ರ, ಅದೇ ಒಂದು ತಗೊಬೇಕು ಅಂತ ತುಂಬ ದಿವಸ ಅನ್ಕೊತಾ ಇದ್ದೀನಿ, ಇನ್ನೂ ಆಗಿಲ್ಲ. ಆ್ಯಕ್ಚುಲಿ ಆಲ್ರೆಡಿ ತುಂಬ ಎಕ್ವಿಪ್ಮೆಂಟ್ ಬುಕ್ ಮಾಡಿದ್ದೀನಿ, ಆದರೆ ಒಂದು ಲ್ಯಾಪ್ಟಾಪ್ ತೊಗೊಬೇಕು. ಲ್ಯಾಪ್ಟಾಪಿಗೆ ಸ್ವಲ್ಪ ಹಿಂಸೆ ಆಗ್ತಾಯಿದೆ. ಲ್ಯಾಪ್ಟಾಪ್ ಒಂದು ತೊಗೊಂಡು ಪ್ರಾಪರ್ ಎಡಿಟಿಂಗ್ ಎಲ್ಲ ಓಕೆ, ಜಸ್ಟ್ ಒಂದು ಲ್ಯಾಪ್ಟಾಪ್ ಮತ್ತು ಲ್ಯಾಪ್ಟಾಪು ಇಲ್ಲ ಅಂದರೆ ಒಂದು ಟ್ಯಾಬ್ ಏನಾದ್ರು ತೊಗೊಂಡು ಅತಿ ಶೀಘ್ರದಲ್ಲೇ ಪ್ರತಿಯೊಂದು ಸ್ಟಾರ್ಟ್ ಮಾಡ್ಕೊಂಡು ಹೋಗ್ತೀನಿ. ಇನ್ಮೇಲೆ ಡೈಲಿ ಏನಾದರೂ ಒಂದು ಕಂಟೆಂಟ್ ಪಕ್ಕಾ ಕೊಟ್ಟೇ ಕೊಡ್ತೀನಿ ಗೈಸ್. ತುಂಬ ದಿವಸನೇ ಆಯಿತು ವಿಡಿಯೋಸ್ ಏನು ಮಾಡ್ದಂಗೆ. ನಾವು ಆ್ಯಕ್ಚುಲಿ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ ಹೋಗಿದ್ದೆ ಲಾಸ್ಟ್ ವಿಡಿಯೋ, ಅದು ಬಿಟ್ಟರೆ ನಾನು ಹೈದ್ರಾಬಾದ್ ಟು ಹಾಸನ್ ಬ್ಲಾಗೇ ಲಾಸ್ಟ್ ಬ್ಲಾಗ್ ಆಗಿರೋದು. ತುಂಬ ದಿವಸನೇ ಆಯಿತು ವಿಡಿಯೋಸ್ ಏನು. ತುಂಬ ಜನ ಕೇಳ್ತಾ ಇದ್ದೀರಾ ಏನಂತ ಹೇಳಲಿ ಬ್ರೋ, ನಮ್ಮ ಫ್ಯಾಮಿಲಿ ಡೀಟೇಲ್ಸ್, ಅಷ್ಟು ದೊಡ್ಡ ಫ್ಯಾಮಿಲಿ ಡೀಟೇಲ್ಸ್ ಎಲ್ಲ ನಮ್ಮದು. ಆ್ಯಕ್ಚುಲಿ ಒಂದು ಚಿಕ್ಕ ಫ್ಯಾಮಿಲಿ, ನಾನು ನಮ್ಮಪ್ಪ ನಮ್ಮಮ್ಮ ನನ್ನ ತಂಗಿ, ನಾವು 4 ಜನ ಇರೋದು. ಆ್ಯಕ್ಚುಲಿ ನಾವು ಇರೋದು ಹೈದ್ರಾಬಾದಲ್ಲಿ, ನಮ್ಮದು ಬೇಕ್ರಿ ಇದೆ, ಅದು ಇದೊಂದು 2 ನೋಡಿಕೊಂಡು ವಿಡಿಯೋ ಮಾಡಿಕೊಂಡು ಮತ್ತು ಫ್ರೀ ಟೈಮಲ್ಲಿ ವಿಡಿಯೋ ಮಾಡಿಕೊಂಡು ಬಾಕಿ ಟೈಮಲ್ಲಿ ಕೆಲಸ ಮಾಡಿಕೊಂಡು 2 ಈಕ್ವಲ್ ಆಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡಬೇಕು ಇನ್ನು ಹೋಗ್ತಾ ಯಾವ ಥರ ಕಂಟೆಂಟ್ ಮಾಡಬೇಕು ಏನು ಅಂತ. ಕೆಲಸದ ಕಡೆ ಟೆನ್ಷನ್ ಇದ್ದರೆ ಇದ್ರ ಕಡೆ ಸ್ವಲ್ಪ ಗಮನ ಕೊಡೋಕ್ಕಾಗಲ್ಲ, ಅದೇ ಸ್ವಲ್ಪ ಗುರು ಬೇಜಾರು. ನೋಡೋಣ ಹೋಗ್ತಾ ಕಂಟೆಂಟ್ ಇನ್ನೊಂದು 15 ಡೇಸಲ್ಲಿ ಫುಲ್ ಒಂದು ಮನೆ ಫುಲ್ ಒಂಥರ ಎಡಿಟಿಂಗ್ ಸೆಟಪ್ ಮಾಡಬೇಕು. ಆ್ಯಕ್ಚುಲಿ ನಂದು ಇದು ಚಿಕ್ಕ ರೂಮ್ ಗೈಸ್ ಆಯ್ತಾ ಇರೋದು, ನಾವು ಇಲ್ಲಿ ಮಲ್ಕೋತೀವಿ, ನಾನು ಒಬ್ಬನೇ ಇಲ್ಲಿ ಮಲ್ಕೊಳ್ಳೋದು. ಅಪ್ಪ ಅಮ್ಮ ಇನ್ನೊಂದು ರೂಮ್ ಇದೆ, ಹಾಲಲ್ಲಿ ಮಲ್ಕೊತಾರೆ, ನಾನು ಮಾತ್ರ ಇಲ್ಲಿ ಮಲ್ಕೋತೀನಿ. ಹಂಗಾಗಿ ತುಂಬ ಸ್ವಲ್ಪ ಸಮಸ್ಯೆ ಇದೆ, ಹಂಗಾಗಿ ನೋಡಿಕೊಂಡು ಮಾಡ್ಕೊಂಡು ವೀಡಿಯೋಸ್ ಮಾಡ್ಕೊಂಡು ಪ್ರಾಬ್ಲಮ್ ಆಯಿತು, ಅದರಿಂದ ಸ್ವಲ್ಪ ಲೇಟ್ ಆಗಿದೆ ಇವೆಲ್ಲ. ನಾನು ವೀಡಿಯೋಸ್ ಎಲ್ಲ ಇತ್ತು ಗೈಸ್, ಆ್ಯಕ್ಚುಲಿ ಒಂದು 3-4 ವೀಡಿಯೋಸ್ ನಾನು ಯೂಟ್ಯೂಬ್ಗೆ ಅಪ್ಲೋಡೇ ಮಾಡೋಕ್ಕಾಗಲಿಲ್ಲ, ಕಂಪ್ಲೀಟ್ಲಿ ಡಿಲೀಟ್ ಮಾಡಿಬಿಟ್ಟೆ. ಯಾಕೆಂದರೆ ನನ್ನ ಮೈಂಡಿಗೆ ಆ್ಯಕ್ಚುಲಿ ಒಂದು ಚಿಕ್ಕ ಟೆನ್ಷನ್ ಇದ್ದರೂ ಅದು ಕ್ಲಿಯರ್ ಆಗೋವರೆಗೂ ನನಗೆ ಬೇರೆ ಕೆಲಸದ ಬಗ್ಗೆ ಇಂಟ್ರೆಸ್ಟ್ ಬರೋಲ್ಲ. ಹಂಗಾಗ್ಬಿಟ್ಟು ಏನೋ ನನಗೆ ನನ್ನ ಮೈಂಡ್ ಫ್ರೀ ಇಲ್ಲದೆ ಹೋದರೆ ನಾನು ಆ್ಯಕ್ಚುಲಿ ಯಾವ ಕೆಲಸನೂ ಮಾಡೋಕ್ಕೋಗಲ್ಲ. ನಾನು ಫಸ್ಟ್ ರಿಲ್ಯಾಕ್ಸ್ ಆಗೋದು ನೋಡ್ತೀನಿ, ಆಮೇಲೆ ನೆಕ್ಸ್ಟ್ ಕೆಲಸ ಅಂದ್ಕೊಂಡು ಹೋಗ್ತೀನಿ. ನೋಡೋಣ ನೆಕ್ಸ್ಟ್ ಇನ್ನೂ ತುಂಬ ಪ್ಲ್ಯಾನ್ಸ್ ಇದೆ. ಒಳ್ಳೊಳ್ಳೆ ಕಂಟೆಂಟ್ ಮಾಡಬೇಕು, ಬೈಕ್ ರೈಡ್ ಮಾಡಬೇಕು. ಆ್ಯಕ್ಚುಲಿ ಪ್ರತಿಯೊಂದು ಇದೆ ಗೈಸ್, ಏನಂದರೆ ಟೈಮಿಂಗ್ ಇಲ್ಲ, ಮನಿ ಇಲ್ಲ, ಎಲ್ಲ ಈಕ್ವಲ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ನೋಡೋಣ ಹೋಗ್ತಾ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ಕೊಂಡು ಹೋಗ್ತೀನಿ. ಆ್ಯಕ್ಚುಲಿ ನಮ್ಮ ಮನೆ ತೋರಿಸಿ ಅಂತ ತುಂಬ ಜನ ಕೇಳ್ತಿದ್ರಿ, ಬಡವ್ರ ಮನೆ ಗುರು ಏನು ನೋಡ್ತೀರಾ, ಆದರೂ ತೋರಿಸ್ತೀನಿ ನೋಡ್ರಪ್ಪ. ಆ್ಯಕ್ಚುಲಿ ಇದು ನಮ್ಮ ಸ್ವಂತ ಮನೆ ಅಲ್ಲ ಗುರು, ಇದು ಆ್ಯಕ್ಚುಲಿ ಬಾಡಿಗೆ ಮನೆ, ಇಲ್ಲಿ ಮನೆಗಳೇ ಸಿಗ್ತಾ ಇಲ್ಲ ಸೀರಿಯಸ್ಲಿ ಹೇಳ್ಬೇಕು ಅಂದರೆ. ತುಂಬ ಜನ ಆ್ಯಕ್ಚುಲಿ ವೀಡಿಯೋಸೇ ನೋಡ್ತಿಲ್ಲ ಅಂದ್ಕೊಳ್ಳಿ, ಯಾರು ವೀಡಿಯೋಸೇ ನೋಡ್ತಿಲ್ಲ ಗುರು. ದಯವಿಟ್ಟು ನಾವು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಿದ್ದೀವಿ, ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ. 2 ವರ್ಷದಿಂದ ಸತತವಾಗಿ ಕಷ್ಟಪಟ್ಟು ವೀಡಿಯೋ ಮಾಡ್ತಿದ್ದೀನಿ ಗುರು. ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಜಾನು ಕನ್ನಡಿಗ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ನಂಬಿಕೆ ಇಟ್ಕೊಳ್ಳಿ, ದೊಡ್ಡದಾಗಿ ನಾವು ಮಾಡ್ತಾ ಇದ್ದೀವಿ.